ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಇವತ್ತಿನ ನೈಟು ಅವಾಗೆಲ್ಲ ಕೆಲಸ ಇತ್ತು, ಪೂಜೆ ಇತ್ತು, ಇವಾಗ ಅಡುಗೆ ಮಾಡಬೇಕು. ಮತ್ತು ನೋಡೋಣ ಬನ್ನಿ ಇವತ್ತು ಏನು ಅಡುಗೆ ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಸಬ್ಬಸಿಗೆ ಸೊಪ್ಪು ಮಾಡಬೇಕು, ಇದ್ರ ಪಲ್ಯನೂ ಮಾಡಬೇಕು. ಅದಕ್ಕೆ ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಕಡಲೆ ಬೀಜ ಪೌಡ್ರು, ಅದಕ್ಕೂ ಕಡಲೆ ಬೀಜ ಪೌಡ್ರ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಬೇಗ ಬೇಗ ಮಾಡಿಕೊಂಡು ಅಡಿಗೆ ಪಾಪು ಮಲ್ಕೊಂಡಿದೆ ಅಷ್ಟರಲ್ಲಿ. ಇವಾಗ 2 ಸ್ಟೌವಲ್ಲಿ 2 ಬೇಗ ಬೇಗ ಮುಗಿಸ್ಬೇಕು. ಈ ಕಡೆ ಒಂದು ಕಡೆ ಇಟ್ಟಿದ್ದೀನಿ, ಈ ಕಡೆ ಒಂದು ಇಟ್ಟಿದ್ದೀನಿ. ಸೊಪ್ಪು ನನಗೆ, ಪಲ್ಯ ಅವ್ರಿಗೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಟ್ಟು ಇವಾಗ ಇದು ಎಣ್ಣೆ ಬಿಸಿಯಾಗಿದೆ. ಸೊಪ್ಪಿಗೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾಗಿದೆ. ಹಾಗೆ ಫ್ರೈ ಆಗಿದೆ, ಇದು ಸೊಪ್ಪು ಹಾಕ್ತೀನಿ. ಹಂಗೆ ಇವನು ಕಾಯಿನೂ ಹಾಕ್ತೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ಹಾಗೆ ಕಡಲೆ ಬೀಜ ಪೌಡ್ರ್ ಹಾಕಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಬೇಕಿದು. ಒಂದು 5 ನಿಮಿಷ ಎಣ್ಣೆಯಲ್ಲಿ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೀರು ಹಾಕ್ತೀನಿ, ಕುದಿಯೋಕ್ಕೆ. ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ಈ ಕಡೆ ಸೊಪ್ಪು ಕುದೀತಾ ಇದೆ.
ನೋಡಿ ಫ್ರೆಂಡ್ಸ್, ಇವಾಗ ಸೊಪ್ಪು ಆಯಿತು. ಸ್ಟವ್ ಆಫ್ ಮಾಡಬೇಕು. ಇವಾಗ ಆಫ್ ಮಾಡ್ತೀನಿ. ನೋಡಿ ಇವಾಗ ಅನ್ನಕ್ಕೆ ಇಕ್ಕಿದ್ದೀನಿ. ಅನ್ನ ಅಷ್ಟು ಇದೊಂದು ಪಲ್ಯ ಆದರೆ ರೊಟ್ಟಿ ಅಷ್ಟು ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಪಲ್ಯ ಆಗಿದೆ, ನೀರೆಲ್ಲ ಡ್ರೈ ಆಗಿದೆ. ಇವಾಗ ಕಡಲೆ ಬೀಜದ ಪುಡಿ ಹಾಕಿ ಅನ್ನನೂ ಆಯಿತು. ನೋಡಿ ಪಲ್ಯನೂ ರೆಡಿ ಆಯಿತು, ಅನ್ನ ಆಯಿತು. ರೊಟ್ಟಿ ಎಷ್ಟು ಮಾಡಿದರೆ ಆಯಿತು. ಅರ್ಧ ಗಂಟೆಯಲ್ಲಿ ಅಡುಗೆ ಆಗುತ್ತೆ. ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಆಯಿತು. ಸ್ವಲ್ಪ ಸ್ಯಾಂಡಿಗೆ ಹುರಿಬೇಕು ಸೈಡಕ್ಕೆ ತಿನ್ನೋಕ್ಕೆ. ಹುರಿತಾ ಇದ್ದೀನಿ. ಇವೆಲ್ಲ ಮನೆಯಲ್ಲೇ ಮಾಡಿರೋವು, ಅಂಗಡಿಯಲ್ಲಿ ಮಾಡಿರೋ ಸ್ವಲ್ಪ ತಂದಿರೋವು. ಆಯಿತು ಫ್ರೆಂಡ್ಸ್, ಹುರ್ತಿತ್ತು. ಇನ್ನು ಊಟ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹೆಲ್ದಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನಿ ಮನೆಯಲ್ಲೇ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ನೂ ಒಳ್ಳೆ ಆರೋಗ್ಯವಾಗಿರುತ್ತೆ. ನೋಡಿ ರೊಟ್ಟಿ, ಸೊಪ್ಪು, ಪಲ್ಯ, ಸಾರು, ಅನ್ನ, ಸಂಡಿಗೆ. ಈ ಥರ ಎಲ್ಲರೂ ಹೆಲ್ದಿಯಾಗಿ ತಿಂದು ಹೆಲ್ದಿಯಾಗಿರಿ ಮನೆಯಲ್ಲಿ. ಆಚೆ ಕಡೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಹೆಲ್ತ್ಗೂ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಥರ ಆರೋಗ್ಯವಾಗಿರೋ ಅಡುಗೆನ ಮನೆಯಲ್ಲೇ ಮಾಡ್ತೀನಿ. ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತಾಗಿರುತ್ತಾ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ. ಟೇಕ್ ಕೇರ್, ಬಾಯ್ ಬಾಯ್.